ನಮಸ್ಕಾರ ಸ್ನೇಹಿತರೆ, ನಾಳೆ ಡಿಸೆಂಬರ್ 7 ಭಾನುವಾರ. ನಾಳೆಯಿಂದ 23 ವರ್ಷ ಈ 7 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆಯ ಸುರಿಯುತ್ತೆ. ಬಂಗಾರದ ದಿನಗಳು ಆರಂಭವಾಗ್ತಾ ಇತ್ತು. ಸೂರ್ಯದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ. ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯನ್ನ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲವಾದ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಸೂರ್ಯದೇವರ ಕೃಪಾಶೀರ್ವಾದದಿಂದ ನಾಳಿನ ಡಿಸೆಂಬರ್ 7 ಬುಧವಾರದಿಂದ ಮುಂದಿನ 73 ವರ್ಷ 7 ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗ್ತಾ ಇದ್ದು ಸಂಪತ್ತಿನ ಮಹಾಮಳೆಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ಓಪನ್ ಆಗಿರೋದ್ರಿಂದ ಇವರು ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಶ್ರಮಕ್ಕಿಂತಲೂ ದುಪ್ಪಟ್ಟು ದುಡ್ಡು ಸಿಗುತ್ತೆ. ನಿಮ್ಮೆಲ್ಲ ಆಸೆಗಳು ಕೂಡ ಕೈ ಹಿಡಿಯುತ್ತೆ ಅಥವಾ ಈಡೇರುತ್ತೆ ಅಂತ ಹೇಳಬಹುದು. ನೀವು ಶತ್ರುಗಳ ಕುತಂತ್ರದಿಂದಾಗಿ ಉನ್ನತ ಸ್ಥಾನವನ್ನ ಈ ಹಿಂದೆ ಕಳ್ಕೊಂಡಿದ್ರೆ, ಆದ್ರೆ ಈಗ ನಿಮ್ಗೆ ಅದು ಸಿಗುತ್ತೆ. ಉದ್ಯೋಗದ ಸ್ಥಳದಲ್ಲಿ ನೀವು ಮಾಡಿದ ಕಾರ್ಯಗಳು ಯಶಸ್ವಿಯಾಗುತ್ತೆ. ಕೈಗಾರಿಕೋದ್ಯಮಿಗಳು, ಕೃಷಿಕರು, ತರಕಾರಿ ಮಾರಾಟ ಮತ್ತೆ ಕಬ್ಬಿಣ ಸಾಮಗ್ರಿಗಳನ್ನ ತಯಾರಿಸತಕ್ಕಂಥವ್ರು ಈ ಒಂದು ಸಂದರ್ಭದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಆರ್ಥಿಕ ಜೀವನದಲ್ಲಿ ಹಣ ಆಗಮನಕ್ಕಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತೆ. ಈ ಹಿಂದೆ ಮಾಡಿದಂತಹ ಸಾಲಗಳನ್ನು ನೀವು ತೀರಿಸ್ತೀರಾ. ಹಣದ ಹರಿವು ಹೆಚ್ಚಾಗಲಿದೆ. ವೈದ್ಯಕೀಯ, ರೈಲ್ವೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಈ ರಾಶಿಯ ಜನರಿಗೆ ಹಣ ಆಗಮನವಾಗುವ ಸಮಯ ಇದಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗಲಿದೆ. ವಿದೇಶದಿಂದ ಉದ್ಯೋಗದ ಆಫರ್ ಕೂಡ ಬರಬಹುದು. ಕೆಟ್ಟ ಸ್ನೇಹಿತರಿಂದ ದೂರ ಇದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗ್ತದೆ. ವಿದೇಶದಲ್ಲಿ ಹೂಡಿಕೆ ಮಾಡಲು ಬಯಸಿದ್ರೆ ಇದರ ಅದ್ಭುತ ಲಾಭಗಳನ್ನ ನೀವು ಕಾಣಬಹುದು. ಹಠಾತ್ ಧನಾಗಮನವು ನಿಮ್ಗೆ ಸಾಕಷ್ಟು ನೆಮ್ಮದಿಯನ್ನ ತಂದ್ಕೊಡುತ್ತೆ. ಹೋಟೆಲ್, ರೆಸ್ಟೋರೆಂಟ್, ಪ್ರವಾಸೋದ್ಯಮ ಇನ್ನಿತರ ಕೆಲಸದಲ್ಲಿರೋರಿಗೆ ಈ ಒಂದು ಸಂದರ್ಭದಲ್ಲಿ ದುಪ್ಪಟ್ಟು ಲಾಭ ಇದೆ. ನಿಮ್ಮೆಲ್ಲ ಹಣಕಾಸಿನ ಚಿಂತೆಗಳು ದೂರವಾಗಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ. ಶುಭ ಸುದ್ದಿಯನ್ನ ಕೇಳ್ತೀರಾ. ದಾಂಪತ್ಯ ಸಂತೋಷ, ಕುಟುಂಬದಲ್ಲಿ ನೆಮ್ಮದಿ, ಹಾಗೆ ನಿಮ್ಮೆಲ್ಲ ಆಸೆಗಳು ಈಡೇರ್ಲಿಕ್ಕೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳಬಹುದು. ವೃತ್ತಿ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತೆ. ರಾಜಕೀಯ, ಕೃಷಿ, ಮಾರುಕಟ್ಟೆ, ಬ್ಯಾಂಕಿಂಗ್, ಹೂಡಿಕೆ ಮಾಡ್ತಕ್ಕಂಥ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಕೆಲಸ ಪೂರ್ಣಗೊಳ್ಳೋದ್ರ ಜೊತೆಗೆ ಕೆಲಸ ಸಿಗುವ ಸಾಧ್ಯತೆಗಳ ಜೊತೆಗೆ ಸಾಕಷ್ಟು ಲಾಭ ಮತ್ತೆ ಗೌರವವನ್ನ ಕಾಣ್ತಾರೆ. ಆರ್ಥಿಕ ಚಿಂತೆಗಳು ದೂರವಾಗಿ ಆರ್ಥಿಕ ಪ್ರಗತಿಯನ್ನು ಇವರು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿಟ್ಕೊಳ್ಬಹುದು. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿನ ಹೊಂದೋದ್ರ ಜೊತೆಗೆ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಕ್ಕಳಿಗೆ ಮಾಡಿಸಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗತ್ತೆ. ನಿಮ್ಮ ಬಹುದಿನದ ಬೇಡಿಕೆಯೊಂದು ಈಡೇರುತ್ತೆ. ಅಪ್ಪ ಅಮ್ಮನಿಂದ ಸಿಹಿ ಸುದ್ದಿ ಸಿಗುತ್ತೆ. ಅಪ್ಪ ಅಮ್ಮನ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಕೂಡ ಇರೋದ್ರಿಂದ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಕೂಡ ಬಿಡ್ತೀರಾ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಇದು. ಕೋರ್ಟ್ ಕಚೇರಿ ಕೆಲಸಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗತ್ತೆ. ಪಿತ್ರಾರ್ಜಿತ ಆಸ್ತಿಯ ಅಧಿಕ ಲಾಭವನ್ನ ಕೂಡ ಕಾಣ್ತೀರಾ. ಸಹೋದರ ಸಹೋದರಿಯರಿಂದ ಸಹಾಯದ ಹಸ್ತ ಚಾಚುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.